ರಾತ್ರಿ 8 ಗಂಟೆ ನಿಮ್ಮ ಮಗಳನ್ನ ಕರ್ಕೊಂಡೋಗಿ ಬಂದು ಅಂತ ಹೇಳಿದ್ರು. ನಾದಿನಿ ಮಾವ ಮಾತಾಡಿದ್ಮೇಲೆ ಮಗಳು ಫೋನ್ ಮಾಡಿದ್ದಾಳೆ. ಮಗಳು ಎಷ್ಟು ಗಂಟೆಗೆ ಫೋನ್ ಮಾಡಿದ್ರು? ಲಾಸ್ಟ್ ಫೋನ್ ಮಾಡಿದ್ದು 8:53ಕ್ಕೆ. ನಂತರ ಫೋನ್ ಮಾಡೋದು ನಾದಿನಿ 9:21ಕ್ಕೆ. ಅದೇ ಇವಳೆ ಸ್ಟೇಟಸ್ ಎಲ್ಲ ನೋಡಿದ್ದಾರೆ 7:32ಗೆ ಸ್ಟೇಟಸ್ ಹಾಕಿದ್ದಲ್ಲ ಅವಳು. ಆ ಡ್ರೆಸ್ ಅಲ್ಲಿ ಇರ್ಲಿಲ್ಲ ನಾವು ಹೋಗುವಾಗ. ಮಗುವಿಗೆ ಅಷ್ಟು ಮಾತ್ರ ಅಂದ್ರೆ ಇಲ್ಲಿ ಹೀಗೆ ಮಾಡಿದ್ರು, ಮೂಗಲ್ಲಿ ರಕ್ತ ಬಂತು, ಫೋನ್ ಹೀಗೆ ಬಿಸಾಡಿದ್ರು, ಕಾಲಲ್ಲಿ ಮೆಟ್ಟಿದ್ರು ಎಲ್ಲ ತೋರಿಸ್ತಾನವ ಅಷ್ಟೇ. ಅದಕ್ಕೆ ಆಚೆ ಈಚೆ ಏನಿಲ್ಲ, ಅದನ್ನೇ ತೋರಿಸಿದ್ರು ಎಲ್ಲರ ಹತ್ರ. ಇಂಥ ಒಂದು ಯಾರಿಗೂ ಬರಬಾರ್ದು ಅಂತ ಹೇಳ್ತಾ ಇದ್ದೇನೆ. ಮಾತ್ರ ಇದೊಂದು ಬಿಡ್ಬೇಡಿ ನೀವು ಅಷ್ಟೇ, ನಾವು ಬೇಡಿಕೊಳ್ಳುವುದಷ್ಟೇ. ವೀಕ್ಷಕರೇ ನಮಸ್ತೆ. ಈ ವರದಿಯನ್ನು ಮಾಡೋದಕ್ಕೆ ಮನಸ್ಸು ಭಾರ ಅಂತ ಅನಿಸಿದ್ರು ಮಾಡಲೇಬೇಕಾದ ಅನಿವಾರ್ಯತೆ ನಮಗೆ ಬಂದಿದೆ. ಸುಮಾರು 3.5 ವರ್ಷದ ಹಿಂದೆ ನಮ್ಮ ಪುತ್ತೂರಿನ ಕುಮ್ರದ ಸಾರಪುಣಿ ಅನ್ನುವಂತಹ ಒಂದು ಪ್ರದೇಶದ ಬಡ ಹೆಣ್ಣು ಮಗಳೊಬ್ಬಳು, 21 ವರ್ಷದ ಫಾತಿಮತ್ ನಿಶಾನಾ ಅನ್ನುವಂಥ ಹೆಣ್ಣು ಮಗಳು ಜೀವನದಲ್ಲಿ ಹಲವಾರು ಆಸೆಗಳನ್ನು ಇಟ್ಕೊಂಡು, ವೈವಾಹಿಕ ಜೀವನದ ಕನಸುಗಳನ್ನು ಕಟ್ಟಿಕೊಂಡು ಸುಳ್ಯದ ಕಲ್ಲಗುಂಡಿ ಕಡಪಾಲ ಅನ್ನುವಂತಹ ಒಂದು ಮನೆಗೆ ಮದುವೆಯಾಗಿ ಹೋಗ್ತಾಳೆ. ಅಶ್ರಫ್ ಅನ್ನೋರನ್ನ ಕೈ ಹಿಡಿತಾಳೆ. ಹಲವಾರು ಎಲ್ಲ ಹೆಣ್ಣು ಮಕ್ಕಳು ಕೂಡ ಅಷ್ಟೇ, ತನ್ನ ವೈವಾಹಿಕ ಜೀವನ ಸುಂದರವಾಗಿರಬೇಕು, ತನ್ನ ಗಂಡನ ಜೊತೆ ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಮಕ್ಕಳು ಬೇಕು, ಅತ್ತೆ ಮಾವನ ಜೊತೆ ನಲಿದಾಡ್ತಾ ಇರಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡು ಹುಟ್ಟಿದಂತಹ ಮನೆಯನ್ನು ಬಿಟ್ಟು, ತಾಯಿಯ ಪ್ರೀತಿಯನ್ನು ಬಿಟ್ಟು ಇನ್ನೊಂದು ಮನೆಗೆ ಹೋಗಿ ಸೇರ್ತಾಳೆ. ಅದರ ಜೊತೆಗೆ ಈ ಹೆಣ್ಣು ಮಗುವಿನ ತಂದೆ ಕೂಡ ಸಣ್ಣ ವಯಸ್ಸಿನಲ್ಲಿ ತೀರ್ಕೊಂಡಿದ್ದಾರೆ. ಆದರೂ ಕೂಡ ತಾಯಿ ಹಾಗೂ ನೆರೆಹೊರೆಯವರು, ಸಂಬಂಧಿಕರು ಎಲ್ಲರೂ ಸೇರಿಕೊಂಡು ಪ್ರೀತಿಯಿಂದ ಅವಳನ್ನು ನಿಖಾ ಮಾಡಿ ಕಳಿಸ್ತಾರೆ. ತಾಯಿ ನನ್ನ ಮಗಳು ಹೋದ ಮನೆಯಲ್ಲಿ ಚೆನ್ನಾಗಿರಲಿ, ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಲಿ ಅಂತ ಹಾರೈಸಿ, ಶುಭ ಹಾರೈಸಿ, ಆಶೀರ್ವದಿಸಿ ಕಳಿಸ್ತಾರೆ. ಆದರೆ ಆ ಒಂದು ಹೆಣ್ಣು ಮಗು ಮದುವೆಯಾದ ನಂತರ ಈ ರೀತಿಯಲ್ಲಿ ನಿಗೂಢವಾಗಿ ಸಾವನ್ನಪ್ಪಿರುವುದು ಇದು ನಿಜಕ್ಕೂ ಕೇವಲ ನಿಶಾನಾ ಅವಳ ಮನೆಗೆ ಮಾತ್ರ ಅಲ್ಲ, ಇಡೀ ಒಂದು ರಾಜ್ಯವನ್ನು ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಅವಳ ತಾಯಿ ನಮ್ಮ ಜೊತೆ ಇದ್ದಾರೆ. ನಾವು ಇವಾಗ ಕುಮ್ರದ ಸಾರಾಪುಣಿ ಅವರ ಮನೆಗೆ ಬಂದಿದ್ದೀವಿ. ಅಂದರೆ ನಿಶಾನಾಳು ಹುಟ್ಟಿ ಬೆಳೆದಂತಹ ಮನೆ, ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ಹೆಣ್ಣು ಮಗು ಯಾವಾಗಲೂ ಸದಾ ಖುಷಿಯಿಂದ ಇರ್ತಾ ಇತ್ತು, ಯಾವಾಗಲೂ ನಗ್ನಗ್ತಾ ಇರ್ತಾ ಇದ್ಲು, ಫೋನ್ ಮಾಡ್ತಾ ಇದ್ಲು, ಸೆಲ್ಫಿ ಕಳಿಸ್ತಾ ಇದ್ಲು. ನನ್ನ ಮಗಳು ತುಂಬ ಡೇರಿಂಗ್ನ ಹುಡುಗಿ, ಅವಳು ಯಾವತ್ತೂ ಕೂಡ ಆತ್ಮಹತ್ಯೆ ಮಾಡುವವಳು ಖಂಡಿತ ಅಲ್ಲ. ಕುಟುಂಬ ಅಂದಮೇಲೆ, ಸಂಸಾರ ಅಂದಮೇಲೆ ಎಲ್ಲರ ಮನೆಯಲ್ಲೂ ಸಣ್ಣ ಸಣ್ಣ ವಿಚಾರಗಳು, ಸಣ್ಣ ಸಣ್ಣ ಗಲಾಟೆಗಳು ಆಗತ್ತೆ. ಆದರೆ ಆತ್ಮಹತ್ಯೆ ಮಾಡುವಷ್ಟು ತಾನು ಹೆತ್ತಂತಹ ಆ ಒಂದು ಸಣ್ಣ ಮಗುವನ್ನು ಬಿಟ್ಟು ಅವಳು ಆತ್ಮಹತ್ಯೆ ಮಾಡುವಂತಹ ಹೆಣ್ಣು ಮಗಳು ಅಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆ ದಿನಲ್ಲಿ ಅಂದ್ರೆ ಅವಳು ಆತ್ಮಹತ್ಯೆ ಅನ್ನುವಂತಹ ಏನು ಬಿಂಬಿಸಲಾಗ್ತಾ ಇದೆ, ಕೆಲವರು ಕೊಲೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಆತ್ಮಹತ್ಯೆ ಅಂತ ಹೇಳ್ತಾರೆ. ಇನ್ನೂ ಕೂಡ ಪೊಲೀಸ್ ತನಿಖೆಯಿಂದ ನಿಜವಾದ ನಮಗೆ ಸ್ಪಷ್ಟವಾದ ಮಾಹಿತಿ ಲಭಿಸ್ಲಿಕ್ಕಿದೆ. ಈಗ ಆ ದಿವಸ ಬೆಳಿಗ್ಗೆ ಏನಾಯ್ತು, ತಾಯಿಗೆ ಫೋನ್ ಮಾಡಿದ್ರಂತೆ ಆ ಮನೆಯಿಂದ, ನಾದಿನಿಯ ಕಾಲ್ ಬಂದಿತ್ತು, ಮಾವನ ಕಾಲ್ ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಬಗ್ಗೆ ನನಗೆ ತಿಳ್ಕೊಳ್ಬೇಕಿತ್ತು. ಹಾಗಾಗಿ ಖುದ್ದಾಗಿ ನಾನು ಫಾತಿಮತ್ ನಿಶಾನಾ ಅವರ ತಾಯಿಯನ್ನ ಅವರ ಮನೆಗೆ ಬಂದು ನಾನು ಭೇಟಿಯಾಗಿದ್ದೇನೆ. ನಮಸ್ಕಾರ ಅಮ್ಮ. ನಮಸ್ಕಾರ. ನಿಮ್ಮನ್ನು ಮಾತಾಡಿಸುವಂತಹ ಸಮಯ ಇದಲ್ಲ. ಒಂದು ಹೆಣ್ಣು ಹೆತ್ತಂತಹ ತಾಯಿಗೆ ಯಾವ ರೀತಿಯ ನೋವಿರುತ್ತೆ ಅಂತ ಅದು ನಮಗೂ ಗೊತ್ತಿದೆ. ನಾವು ಕೂಡ 1-2 ಮಕ್ಕಳನ್ನ ಹೆತ್ತಂತವ್ರು. ಆದರೆ ಆ ಒಂದು ಹೆಣ್ಣು ಮಗುವಿನ ಆ ಒಂದು ನಿಗೂಢವಾದ ಸಾವು ಏನಿದೆ, ಇದು ಜನ್ಮಾಂತರದಲ್ಲಿ ಮರೆಯುವಂಥದ್ದಲ್ಲ. ಆ ಒಂದು ಮಗುವನ್ನ ದೊಡ್ಡದು ಮಾಡೋದಕ್ಕೆ ವಿದ್ಯಾಭ್ಯಾಸ ಕೊಟ್ಟು ಅದನ್ನ ಮದುವೆ ಮಾಡಿ ಕೊಟ್ಟಂತವರಿಗೆ ಮಾತ್ರ ಗೊತ್ತು ಅದರ ಕಷ್ಟ. ನಿಮ್ಮ ಮಗಳು ಆ ದಿವಸ, ಈಗ ಕೊಲೆ ಏನು ನಡೆಯಿತು, 18ನೇ ತಾರೀಕಿಗೆ ಕೊಲೆ ನಡೆಯಿತು, ಅಥವಾ ಕೊಲೆ ಅಂತ ನೀವು ಹೇಳ್ತೀರಾ, ಇನ್ನು ಅದನ್ನು ಆತ್ಮಹತ್ಯೆ ಅಂತಾನು ಹೇಳ್ತಾರೆ. ಒಟ್ಟಾರೆಯಾಗಿ ಒಂದು ನಿಗೂಢವಾದ ಸಾವು ಏನಾಯ್ತು, ಈ ಬೆಳಗಿನ ದಿನ ಯಾವ ರೀತಿಯಲ್ಲಿ ನಿಮ್ಮ ಮಗಳು ನಿಮ್ಮಲ್ಲಿ ಮಾತಾಡ್ತಾ ಇದ್ಲು, ಅಥವಾ ಹಿಂದಿನ ದಿನ ಏನ್ ಮಾತಾಡಿದಾಳೆ, ಆ ದಿವಸ ಏನೆಲ್ಲ ಆಯ್ತು ಅಂತ ಹೇಳ್ತೀರಾ ನಮ್ಗೆ? ಬೆಳಿಗ್ಗೆ ಫೋನ್ ಮಾಡಿದ್ಲು ಅವಳು 18 ತಾರೀಕು ದಿವಸ. ಏನ್ ಮಾಡ್ತಾ ಇದ್ದ ಕೇಳಿ, ಫುಡ್ ಮಾಡ್ತಾ ಇದ್ದೀನಿ ಮಗುವಿಗೆ ಕೊಟ್ಟೆ. ಅವನೇನ್ ಮಾಡ್ತಾನ ಕೇಳಿದ್ದೆ ನಾನು. ಬೆಳಿಗ್ಗೆ ಎಷ್ಟು ಗಂಟೆಗೆ ಅವಳು ನಿಮ್ಗೆ ಫೋನ್ ಮಾಡಿ? 11 ಗಂಟೆಗೆ. 11 ಗಂಟೆ ಫೋನ್ ಮಾಡಿ ಹೇಳಿದ್ದೆ. ಆಗ ಮಗುವಿಗೆ ಫುಡ್ ಎಲ್ಲ ಮಾಡಿ ಅವ್ನು ನಿದ್ದೆ ಮಾಡಿದ್ದಾನೆ. ಆಗ ನೀನೇನ್ ಮಾಡ್ತೀಯ, ನಾನು ಇಲ್ಲಿದ್ದೀನಿ, ನಾದಿನಿ ಇಲ್ಲಿದ್ದಾಳೆ, ಅಲ್ಲಿ ಕೆಳಗೆ ಇದ್ದಾಳೆ ಅಂತ ಹೇಳಿದ್ರು. ನೀವು ನಾದಿನಿಯನ್ನ ಕೇಳಿದ್ದೆ? ಅಲ್ಲಿ ಕೆಳಗೆ ಇದ್ದಾಳೆ ಅಂತ ಹೇಳಿದ್ರು. ಹಾಗೆ ಅತ್ತ ಇಲ್ಲ, ಎಲ್ಲೋ ಸಿದ್ದಾಪುರದಲ್ಲಿ ತೀರಿ ಹೋಗಿದ್ದಾರೆ ಯಾರೋ, ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದರು. ಹಾಗೆ ಹೇಳಿ ಫೋನ್ ಕಟ್ ಮಾಡಿದಾಳೆ. ಮತ್ತೆ ಫೋನ್ ಮಾಡಿದ್ವು 5 ಗಂಟೆಗೆ, ಸಂಜೆ 5 ಗಂಟೆಗೆ ಫೋನ್ ಮಾಡಿ ಹೇಳಿದ್ಲು, ಇದು ಅವ್ರು ಬರ್ಲಿಲ್ಲ,
ನಾನು ಯಾರು ಫೋನ್ ಮಾಡಿದ 5 ಗಂಟೆಗೆ? ಮಗಳು ನಿಶಾನ ಫೋನ್ ಮಾಡಿದ್ಲು. ಫೋನ್ ಮಾಡಿದ್ದು ಹೇಳಿದ್ರು ಅವರು ಅತ್ತೆ ಬರ್ಲಿಲ್ಲ, ಬರ್ಬೇಕಷ್ಟೇ. ನಾನು ಮಗನಿಗೆ ಚಾಯ್ ಕೊಡ್ತಾ ಇದ್ದೀನಿ, ಮಗು ಇಲ್ಲಿದೆ, ಇಲ್ಲಿ ಆಟ ಆಡಿಕೊಂಡು ಇದ್ದಾನೆ. ಅದು ಅವನ ವಿಡಿಯೋ ಅದು ಇದು ಎಲ್ಲ ಕಳಿಸಿದ್ರು, ಆಟ ಆಡೋದು ಎಲ್ಲ ಕಳಿಸಿದಲ್ಲ ಅವಳು. ದಿವಸ ಸಂಜೆ ಸಂಜೆ ಆಗ ಕಳಿಸಿ ಆಯ್ತು, ನಾನು ಖುಷಿ ಆಯ್ತು, ನಾನು ಗುಡ್ ಅಂತ ಹೇಳಿದೆ, ಬಿಟ್ಟೆ ನಾನು ಅಷ್ಟೇ. ಆಯ್ತಮ್ಮ ಮತ್ತೆ ಫೋನ್ ಮಾಡ್ತೀನಿ ಬಿಟ್ಲು ಅದು ಫೋನ್. ಮತ್ತೆ ಫೋನ್ ಮಾಡಿದ್ದು ನಾನು ಮತ್ತೆ ಶಾಪ್ ಬಿಟ್ಟು ಬಂದು ಇಲ್ಲಿ ಮನೆಗೆ ಬಂದೆ. 8 ಗಂಟೆಗೆ ನಾದಿನಿ ಫೋನ್ ಮಾಡುದು. ರಾತ್ರಿ 8 ಗಂಟೆ ರಾತ್ರಿ 8 ಗಂಟೆಗೆ ನಿಮ್ಮ ಮಗಳನ್ನು ಕರ್ಕೊಂಡೋಗಿ ಬಂದು ಅಂತ ಹೇಳಿದ್ರು. ಅಷ್ಟು ಹೇಳುವಾಗ ಮಾವ ತಕೊಂಡ್ರು ಫೋನ್ ತಕೊಂಡಾಗ ಹೇಳಿದ್ರು, ಇದು ನಿಮ್ಮ ಮಗಳನ್ನು ಕರ್ಕೊಂಡೋಗಿಲ್ಲ ಅಂದ್ರೆ ನಾವು ಕೊಂದು ಜೈಲಿಗೆ ಹೋಗ್ತೀವಿ ಅಂತ ಹೇಳಿದ್ರು. ಅಷ್ಟು ಹೇಳಿದ್ದಾರೆ. ಆಯ್ತು ನೀವು ಹಾಗೆ ಮಾಡ್ಬೇಡಿ, ನಾ ಬರ್ತಾ ಇದ್ದೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ನಾವು ಹೋಗ್ತಾ ಇದ್ದೆ. ಯಾರು ನನ್ನ ಫ್ರೆಂಡ್ ಅನ್ನತ್ ಆಟೋ ಡ್ರೈವರ್ ರಫೀಕ್ ಅಂತೇಳಿ ಅವನು ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಹೋಗುವಾಗ ಮತ್ತೆ ಕೂಡ ಅವಳು ಫೋನ್ ಮಾಡಿದ್ಲು, ನೀವು ಯಾರಲ್ಲಮ್ಮ ಬರುದು ಅಂತ. ನಾನು ಅನ್ನತ್ ಆಂಟಿ, ನಾನು ರಫೀಕ್ ಇದ್ದಾನೆ, ಬರ್ತೀವಿ ಅಂತ ಹೇಳಿದೆ. ಈಗ ನಾದಿನಿ ಮಾವ ಮಾತಾಡಿದ್ಮೇಲೆ ಮಗಳು ಫೋನ್ ಮಾಡಿದ್ದಾಳೆ. ಮಗಳು ಎಷ್ಟು ಗಂಟೆಗೆ ಫೋನ್ ಮಾಡಿದ್ದಾಳೆ? ಮಾಡ್ತಾ ಇದ್ರು. ಲಾಸ್ಟ್ ಫೋನ್ ಮಾಡಿದ್ದು 8:53ಕ್ಕೆ. ಮಗಳ ಫೋನ್ 8:53ಕ್ಕೆ ನಿಮ್ಗೆ ಬಂದಿದೆ. ನೀವು ಅಷ್ಟೊತ್ತಿಗೆ ಎಲ್ಲಿಗೆ ರೀಚ್ ಆಗಿದ್ರಿ? ಹಾಗೆ ಮಗಳ ಜೊತೆ ಏನ್ ಹೇಳಿದ್ರಿ? ನಾನು ತಲುಪಲಿಕ್ಕಾಯ್ತು, ಅರಂಬೂರು ಇದ್ದೀನಿ ಈಗ, ತಲುಪಲಿಕ್ಕಾಯ್ತು ಅಂತ ಹೇಳಿದೆ. ಆಯ್ತು ಅಂತ ಹೇಳಿ ಕಟ್ ಮಾಡಿದಾರೆ ಅಷ್ಟೇ. ನಂತರ ಫೋನ್ ಮಾಡೋದು ನಾದಿನಿ 9:21ಕ್ಕೆ. ಅವಳ ಮೇಲೆ ಹೋಗಿದ್ದಲ್ಲ ರೂಮಿಗೆ, ಡೋರ್ ತೆಗಿಯಲ್ಲ, ಮಗು ಅಳ್ತಾ ಇದೆ ಅಂತ. ನನಗೇನು ಮಾತಾಡ್ಲಿಕ್ಕೆ ಅವರ ತನ್ನ ಹತ್ರ ಕೊಟ್ಟೆ ನಾನು. ಅವರು ಮಾತಾಡ್ತಾ ಇದ್ರು, ಡೋರ್ ತೆಗಿ, ನೀವು ಕಾಯ್ತಲ್ಲ ನೀವು ಅಂತೆಲ್ಲ ಅವರು ಮಾತಾಡಿದ್ರು ಅಷ್ಟೇ. ಓಕೆ. ಈಗ 9:20ಕ್ಕೆ 9:21ಕ್ಕೆ ವಾಪಸ್ ನಾದಿನಿ ಫೋನ್ ಮಾಡಿ ನಿಮ್ಮ ಮಗಳು ರೂಮ್ ಅಲ್ಲಿ ಬಾಗಿಲು ಹಾಕಿದ್ದಾಳೆ, ಮಗು ಅಳ್ತಾ ಇದೆ, ಬಾಗಿಲು ತೆಗಿತಾ ಇಲ್ಲ ಅಂತ ಫೋನ್ ಮಾಡಿ. ಆ ನಂತರ ನೀವು ಅಲ್ಲಿ ಮುಟ್ಟುವಾಗ ಎಷ್ಟು ಹೊತ್ತಾಗಿದೆ? ಅಲ್ಲಿ ಮುಟ್ಟಿದ ನಂತರ ಅಲ್ಲಿ ಇದು ಸ್ಥಿತಿಗತಿ ಹೇಗಿತ್ತು? 9:40ಕ್ಕೆ ಅಲ್ಲಿ ತಲುಪಿದ್ದೀನಿ ನಾವು. 40 ತಲುಪುವಾಗ ನಾವು ಇಲ್ಲಿ ಹೋಗುವಾಗ ಉಂಟಲ್ಲ, ಅವರು ಇಲ್ಲಿ ಹಾಲಲ್ಲಿ ಮಲಗಿಸಿದ್ದಾರೆ. ಅವ್ರನ್ನ 2 ಜನ ಕಾಲು ಹಿಡ್ಕೊಂಡು ಮತ್ತೊಬ್ರು ಕೈ ಹಿಡ್ಕೊಂಡು ಮಸಾಜ್ ಮಾಡ್ತಾ ಇದ್ರು. ಯಾರದು? ಊರಿನವರು, ನೆರೆ ಅವರು. ಮಾತ್ರ ಇವರು ಆಚೆ ಈಚೆ ಓಡ್ತಾ ಇದ್ರು, ಎಲ್ಲ ಮಾಡ್ತಾರೆ. ಮತ್ತೆ ಸ್ವಲ್ಪ ಹೊತ್ತಾಗುವಾಗ ಅತ್ತೆ ಇದ್ರು, ನಾದಿನಿ ಇದ್ರು, ಮಾವ ಇದ್ರು, ಎಲ್ಲರೂ ಅಲ್ಲೇ ಇದ್ರು. ಮತ್ತೆ ಬೆಳಿಗ್ಗೆ ನಿಮ್ಮ ಮಗಳು ಫೋನ್ ಮಾಡುವಾಗ ಅತ್ತೆ ಇಲ್ಲ ಅಂತ ಹೇಳಿದ್ರು. ಸಾಯಂಕಾಲ ಬಂದಿದ್ದಾರೆ, ಹೊರಗಡೆ ಹೋದವರು ಬಂದಿದ್ದಾರೆ. ಮತ್ತೆ ಆಗ ಹೋಗುವ ಅವರು ಇದ್ರ. ನೀವು ಹೋಗುವಾಗ ಆ ಒಂದು 9:22ರಿಂದ ನೀವೆಷ್ಟೊತ್ತಿಗೆ ರೀಚ್ ಆಗಿದ್ದೀರಿ? 9:40ಕ್ಕೆ. ಅಂದ್ರೆ ಆ ಒಂದು 15-20 ನಿಮಿಷದಲ್ಲಿ ನೀವು ರೀಚ್ ಆಗಿದ್ದೀರಿ. ನಿಮ್ಮ ಮಗಳನ್ನ ಅಲ್ಲಿ ಚಾವಡಿಯಲ್ಲಿ ಮಲಗಿಸಿ ಊರಿನವರು ಕಾಲನ್ನ ಉಜ್ಜುತ್ತಾ ಇದ್ರು. ಕಾಲು ನಡಿಗೆ ಹಾಗೆ ಉಜ್ಜುತ್ತಾ ಇದ್ರು. ಆವಾಗ ನಾನು ಏನ್ ಮಾಡಿದೆ, ಅನ್ನತ್ತು ತೆಗೆದು ಮಂಡಿಯಲ್ಲಿ ಇಟ್ಲು. ಮತ್ತೆ ನಾನು ಹೋಗಿದ್ದೆ, ಇಲ್ಲಿ ಎದೆ ಒತ್ತಿದೆ ಗಟ್ಟಿ. ಆಗ್ಲಿ ವಾಪಸ್ ನಾನು ಇದು ಕೊಟ್ಟು, ಈಗ ಬಾಯಿಯಲ್ಲಿ ಇದು ಕೊಟ್ಟು ಗಾಳಿ ಕೊಟ್ಟದ್ದು. ಗಾಳಿ ಕೊಡುವಾಗ ಇದು ಒಳಗೆ ಹೋಗ್ತಾ ಇರ್ಲಿಲ್ಲ, ಇಲ್ಲಿ ಹೊರಗೆ ಬರ್ತಾ ಇತ್ತು. ಇಲ್ಲಿಂದ ನಾನು ಕೊಡುವಾಗ ಇಲ್ಲಿ ಹೊರಗೆ ಬರ್ತಾ ಇತ್ತು, ಅದು ಒಳಗೆ ಹೋಗ್ಲಿಲ್ಲ. ಅದಕ್ಕೆ ನಮಗೆ ಡೌಟ್ ಆಯ್ತು. ಮತ್ತೆ ಇದು ಮೇಲೆಲ್ಲ ಕಪ್ಪಾಗಿತ್ತು. ಆಗ ಅವರು ಆಂಬುಲೆನ್ಸ್ ಬಂತು, ಅದನ್ನ ಬಾಡಿಯನ್ನು ತಗೊಂಡು ಹೋದ್ರು. ನಾವು ರಿಕ್ಷೆಯಲ್ಲಿ ಹಿಂದೆಯಿಂದ ಹೋದ್ವಿ. ಅಂದ್ರೆ ನಿಮ್ಮ ಮಗಳು ಫೋನ್ ಮಾಡಿದ್ದು 8:53 ಲಾಸ್ಟ್. 8:50. ವೀಕ್ಷಕರೇ, ನೀವು ಇಲ್ಲಿ ಗಮನಿಸಬೇಕು, 8:53ಕ್ಕೆ ಇವರಿಗೆ ಮಗಳ ಕಾಲ್ ಬಂದಿದೆ. 9:22ಕ್ಕೆ ನಾದಿನಿಯ ಕಾಲ್ ಬಂದಿದೆ, ಬಾಗಿಲು ತೆಗಿತಾ ಇಲ್ಲ ಅಂತ. ಸೊ ಹಾಗಾದ್ರೆ ನಾವಿಲ್ಲಿ ತಿಳ್ಕೊಳ್ಬೇಕು, ನೀವು 9:40ಕ್ಕೆ ಅಲ್ಲಿ ರೀಚ್ ಆಗಿದ್ದೀರಿ. ಈಗ ಇವರು ಹೇಳುವ ಪ್ರಕಾರ, ಈಗ ಇವರೇನು ಹೇಳಿಕೆ ಕೊಟ್ಟಿದ್ದಾರೆ, 8:53ಕ್ಕೆ ಮಗಳ ಕಾಲ್ ಬಂದಿದೆ. ಓಕೆ, 9:22ಕ್ಕೆ, ಅದು ಅಂದಾಜು 9:22ಕ್ಕೆ ಮನೆಯಿಂದ ನಾದಿನಿಯ ಫೋನ್ ಬಂದು ಅವಳು ಬಾಗಿಲು ತೆಗಿತಾ ಇಲ್ಲ ಅನ್ನುವಂತ ವಿಚಾರ 9:40ಕ್ಕೆ ಇವರಲ್ಲಿ ಮುಟ್ಟಿರುವಂತದ್ದು. ಹಾಗಾಗಿ ಮಗಳ ಜೊತೆ ಮಾತಾಡಿ, ನಾನು ಹೇಳಿರುವಂತದ್ದು, ಮಗಳ ಜೊತೆ ಮಾತಾಡಿ ಸರಿಸುಮಾರು ಅರ್ಧದಿಂದ ಮುಕ್ಕಾಲು ಗಂಟೆಯ ಒಳಗಡೆ ಸಮಯ ಆಗಿರುವಂತದ್ದು. ನಾದಿನಿ 9:22ಕ್ಕೆ ಕಾಲ್ ಮಾಡಿರುವಂತದ್ದು. ಹಾಗಾಗಿ ಇಲ್ಲಿ ನಾವು ವೀಕ್ಷಿಸಬೇಕು, ಒಂದು ಮುಕ್ಕಾಲು ಗಂಟೆಯಲ್ಲಿ ಮಗಳ ಧ್ವನಿ ಕೇಳಿ, ಅಂದ್ರೆ ನೀವು ಫೋನ್ ನಲ್ಲಿ ಮಾತಾಡಿ ಅಲ್ಲಿ ರೀಚ್ ಆಗುವಾಗ ಸರಿಸುಮಾರು ಅರ್ಧದಿಂದ ಮುಕ್ಕಾಲು ಗಂಟೆ ಒಳಗಡೆ ಇಲ್ಲಿ ಏನು ನಡೆದಿರಬಹುದು ಅನ್ನುವಂಥದ್ದು. ಸೊ ನಿಮಗೆ ಏನು ಗುಮಾನಿ ಇದೆ ಅಂದ್ರೆ, ಆ ರೀತಿಯಲ್ಲಿ ಅವಳು ಕೂಡ್ಲೆ ಸಾವನ್ನಪ್ಪಿರೋದು, ನೀವಲ್ಲಿ ಹೋಗುವಾಗ ಅವಳ ಹೆಣವನ್ನೇ ನೋಡಿರುವುದು ಅಂತ ಹೇಳಿದ್ರೆ ಇಲ್ಲಿ ಏನಾಗಿರ್ಬಹುದು ಅಂತ ನೀವು ಹೇಳ್ತೀರಾ? ಏನಿಲ್ಲ, ಅವರೆಲ್ಲ ಸೇರಿ ಕೊಲೆನೇ ಮಾಡಿದ್ದು. ಅಂದ್ರೆ ಈಗ ನೀವು ಕೊಲೆ ಅಂತ ಹೇಳ್ತಾ ಇದ್ದೀರಾ. ಈಗ 3.5 ವರ್ಷದಲ್ಲಿ ಅವರ ಜೀವನದ ಬಗ್ಗೆ, ನಿಮ್ಮ ಮಗಳು ಅಂತ ಹೇಳಿದ್ರೆ ಪ್ರತಿಯೊಂದನ್ನ ಕೂಡ ಹಂಚಿಕೊಳ್ತಾರೆ. ಸೊ ಈ 3.5 ವರ್ಷದ ಜೀವನದಲ್ಲಿ ಏನೆಲ್ಲ ಅವಳು ತಮ್ಮಲ್ಲಿ ಹಂಚಿಕೊಂಡಿದ್ಲು? ನೀವು ಅವಳಿಗೆ ಯಾವ ರೀತಿಯ ಒಂದು ಆಶ್ವಾಸನೆಯನ್ನ ಕೊಡ್ತಾ ಇದ್ರಿ, ಏನ್ ಸಮಾಧಾನ ಮಾಡ್ತಾ ಇದ್ರಿ ಅಂತ?
ಅವಳು ಈಗ ಒಂದು ಸ್ವಲ್ಪ ಮಕ್ಕಳೆಲ್ಲ ಇದ್ದಾರಲ್ಲ, ನಾದಿನೆಲ್ಲ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ಅತ್ತೆಲ್ಲ ಸ್ವಲ್ಪ ಕಿರಿಕಿರಿ ಉಂಟು ಅಂತ ಹೇಳಿದ್ರು. ಆಗ ಮಗುವಿನ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ಕಿರಿಕಿರಿ ಯಾವತ್ತು ಮಾಡ್ತಾ ಇದ್ರು. ಅದೇ ನೀನು ಮಾತಾಡ್ಲಿಕ್ಕೆ ಹೋಗುದು ಬೇಡ, ನೀವು ಸುಮ್ನೆ ಇರು ಅಂತೆಲ್ಲ. ನಾದಿನಿಗೆ ಮನೆ ಕಟ್ತಾ ಇದ್ದೆ, ಇನ್ನು ಸ್ವಲ್ಪ ಸಮಯ ಇರುದಲ್ಲ, ಅವನು ಮತ್ತೆ ಹೋಗ್ತಾಳೆ. ನೀವು ಸಮಾಧಾನದಲ್ಲಿ ಇರು, ನಾವೆಲ್ಲ ಇದ್ದೀವಲ್ಲ, ಹಸ್ಬೆಂಡ್ ಇದ್ದೀವಿ, ನಾವು ಎಲ್ಲ ಸಪೋರ್ಟ್ ಇದ್ವಿ, ಅವರಿಲ್ಲದ್ರು ನಾವಿದ್ವಿ. ಅವ್ರು ಮಾತಾಡ್ತಾ ಇರ್ಲಿಲ್ಲ ಅವಳ ಹತ್ರ. ಈಗ ಆಗ ನಾವು ಇವಳಿಗೆ ಈಗ ಸಮಾಧಾನ, ನಾದಿನಿ ಮತ್ತು ಅತ್ತೆ ಮಾತಾಡ್ತಾ ಇರ್ಲಿಲ್ಲ. ಕಾರಣ ಇಷ್ಟೇ, ನಾದಿನಿ ಮತ್ತೆ ಅವರು ಸರಿ ಹೋಗುದು ಅಷ್ಟ ಮಾತ್ರ, ಮತ್ತೆ ಏನು ಕಾರಣ ಇಲ್ಲ ಅಲ್ಲಿ, ಯಾವುದೂ ಕಾರಣ ಅಲ್ಲಿ ಇಲ್ಲ. ನಮಗೆ ನಾವು ಈಗ ಗೊತ್ತಿದ್ದವರ ಮನೆ ಕಲಿಸ್ತೇವಾ? ಗೊತ್ತಿ ಏನಾದ್ರೂ ಇದ್ರೆ ನಾವು ಕಲಿಸಲ್ಲ, ನಮ್ಮ ಮಕ್ಕಳಲ್ವಾ, ನಾವು ಯಾವಾಗ್ಲೂ ಕಲಿಸಲ್ಲ. ನಮಗೆ ಏನಿಲ್ಲದ್ರು ನಾವು ಇದು ಅಷ್ಟೇ ಕಷ್ಟದಲ್ಲಿ ಇದ್ರು ನಾವು ಅವ್ರು ನೋಡ್ಕೊಳ್ತೀವಿ ನಾವು. ಹಾಗೆ ಅಷ್ಟು ವಿಶ್ವಾಸದಲ್ಲಿ ನಾವು ಕಳಿಸಿದ್ದು ಅಲ್ಲಿಗೆ. ಅಲ್ಲಿಯೇ ಫೋನ್ ಮಾಡಿ ಹೇಳಿದ್ರು, ನೀವು ಅಮ್ಮ ಕರ್ಕೊಂಡು ಬನ್ನಿ, ನೀವು ಹೋಗಿ ಅಂತ ಹೇಳಿದ್ರು. ಅವಳ ಹತ್ರ ಸಹ ಹೇಳಿದಾರವ, ಅಮ್ಮ ಬರ್ತಾರೆ, ಈಗ ನೀವು ಹೋಗು, ನಾನು ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಅವ ಹೇಳಿದಾನೆ ಅಳಿಯ. ಹಾಗೆ ಅವಳ ಹತ್ರ ನಾನು ಹೇಳಿದ್ರೆ ಡ್ರೆಸ್ ಎಲ್ಲ ರೆಡಿ ಮಾಡು, ನಾನು ಬರ್ತೀನಿ ಈಗ ಅಂತ, ಬರ್ತಾ ಇದ್ದೀನಿ ಅಂತ. ಈಗ ನೀವು ಬರ್ತೇನೆ ಅಂತ ಗೊತ್ತಿದ್ರು ಇವ್ರೇನಾದ್ರು ಈ ಅತ್ತೆ ಮಾವ ಏನ್ ಮಾಡಿರ್ಬೋದು ಅಷ್ಟು, ಅಂದ್ರೆ ನೀವು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು ಕೂಡ ಯಾಕೆ ಅಷ್ಟು ಅವ್ರು ಅರ್ಜೆಂಟ್ ಆಗಿ ಆ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಅಂತ ನಿಮ್ಗೆ ಏನಾದ್ರು ಅನ್ನಿಸ್ತಾ ಇದೆಯಾ? ಗೊತ್ತಿಲ್ಲ. ಮಾವನಿಗೆ ಅತ್ತೆಗೆ ಮತ್ತೆ ಗಲಾಟೆ ಆಗಿದಂತೆ ಅಲ್ಲಿಗೆ. ಅತ್ತೆಗೆ ಮಾವ ಹೊಡೆದಿದ್ದಾರಂತೆ, ಇವಳು ಹಿಡಿಲಿಕ್ಕೆ ಹೋಗಿದಾರಂತೆ ಹೇಳ್ತಾರೆ. ಅಷ್ಟು ಗೊತ್ತು ನನಗೆ, ಮತ್ತೆ ಏನು ಗೊತ್ತಿಲ್ಲ. ಅದರಲ್ಲಿ ಏನು ವಿಷಯ ಅಂತ ಗೊತ್ತಿಲ್ಲ. ಮಾತ್ರ ಇದು ಓದುದು ಅವರ ಕೈಯಲ್ಲಿ, ಅವರ ಕೈಯಲ್ಲಿ. ಅಂದ್ರೆ ಇವಳ ಕೋಪದಲ್ಲಿ ಉದ್ದೇಶ ಪೂರ್ವಕವಾಗಿ ಇಲ್ಲ, ಅದು ಹಾಗೆ ಆಗುದು ನನಗೆ ಅದೆಂತದ್ದು ಇಲ್ಲ, ಅವರೇ ಮಾಡಿದ್ದಾರೆ. ಈ 3 ಜನ ಸೇರಿ, 3ರಲ್ಲಿ ಯಾರು ಏನು ಅಂತ ನನಗೆ ಗೊತ್ತಿಲ್ಲ. 3 ಜನ ಸೇರಿ ಬೇಕು ಅಂತಾನೆ ಅವಳನ್ನ ಕೊಲೆ ಮಾಡಿದ್ದಾರೆ ಅಂತ ಹಾಗೇನೆ, ಅದು ಸತ್ಯ. ಅಷ್ಟು ನಮಗೆ ಸತ್ಯ ಅಂತ ಆಗಿದೆ ನಮ್ಮ ಮನಸ್ಸಲ್ಲಿ. ಈಗ ಈ ಸಣ್ಣ ಮಗು ಯಾರ ಜೊತೆ ಇತ್ತು? ಈ ಮಗು ಏನ್ ಮಾಡ್ತಾ ಇತ್ತು? ನಾವು ಹೋಗುವಾಗ ಮಗು ಅಲ್ಲಿ ಸೈಡ್ ಅಲ್ಲಿ ನಿಂತು ಈಗ ಒಂದು ಬರ್ಲು ಬಾಯಾಗಿ ಅಲ್ಲಿ ನೋಡ್ತಾ ಇದ್ದ, ಏನು ಹೇಳ್ತಾ ಇದ್ದಿಲ್ಲ. ಮತ್ತೆ ನನ್ನ ಫ್ರೆಂಡ್ ಉಂಟಲ್ಲ, ಅವ್ರು ತಕೊಂಡ್ಲು, ಮತ್ತೆ ಏನು ಮಾತಾಡ್ಲಿಲ್ಲ. ಆಚೆ ಈಚೆ ಒಂದು ಹೆದರಿ ನಿಂತಿದ್ದ. ಒಂದು ಮುಖದಲ್ಲಿ ಒಂದು ಭಯ, ಆ ಮುಖದಲ್ಲಿ ಆ ಮಗುವಿನ ನೋಡಿದ ನಾನು. ಹಾಗೆ ಮತ್ತೆ ಈಗ ಅಲ್ಲಿ ಏನೋ ಸ್ನಾನ ಮಾಡುವ ಏನು ವಾಶ್ರೂಮ್ ಅಲ್ಲಿ ಬಟ್ಟೆ ಹಾಕುವ ಸರಳಿಗೆ ಆಕೆ ನೇಣು ಬಿಗಿದುಕೊಂಡಿದ್ಲು, ಅಥವಾ ಇನ್ನು ಕೆಲವರು ಹೇಳ್ತಾರೆ ಫ್ಯಾನಿಗೆ ನೇಣು ಬಿಗಿದಿದ್ಲು. ಇದ್ರ ಬಗ್ಗೆ ತಮ್ಗೇನ್ ಗೊತ್ತಿದೆ? ಅಲ್ಲಿ ಅಂತ ಒಂದು ಇದು ಬಟ್ಟೆ ಹಾಕುದಾದ್ರು ಅದರಲ್ಲಿ ಆಗ್ಲಿಕ್ಕೆ ಆಗ್ಲಿಲ್ಲ. ಅವಳು ಹೈಟ್ ಇದ್ದಾಳೆ, ಎಲ್ಲ ಇದ್ದಾಳೆ. ಮಾತ್ರ ಫ್ಯಾನ್ ಅಂತದಲ್ಲಿ ಇಲ್ಲ, ಸೈಡ್ ಫ್ಯಾನ್ ಇರುದು. ಇಂಥ ಫ್ಯಾನ್ ಇಲ್ಲ ಅಲ್ಲಿ, ಸೈಡ್ ಫ್ಯಾನ್ ಇರುದು ಅಲ್ಲಿ. ಒಂದು ಶವರ್ ಕೂಡ ಅಷ್ಟೇ, ಒಂದು ಸ್ಕ್ರೂ ಅಲ್ಲಿ ಇರುದು ಯಾವ್ದು. ಅವಳು 72 kg ಇದ್ದಲ್ಲ, ಅವಳು ಉದ್ದ ಹೈಟ್ ಅಲ್ಲ, ಅದರಲ್ಲಿ ಆಗ್ಲಿಕ್ಕಿಲ್ಲ. ಆದ್ರೂನು ಅವಳು ಉದ್ದ ಸಹ ಇದ್ದಲ್ಲ, ಈ ಇಷ್ಟೇ ಇರುದು, ಗೊತ್ತಾಯ್ತಾ? ಹಾಗೆ ಅದ್ರಲ್ಲಿ ಡೌಟ್ ಇದೆ, ಅದರಲ್ಲಿ ಕ್ಲಿಯರ್ ಇಲ್ಲ. ಅದ್ರಲ್ಲಿ ಇನ್ನೊಂದು ನಾವಿಲ್ಲಿ ಗಮನಿಸಲೇಬೇಕು, ಯಾಕಂದ್ರೆ ನೀವು ಬರ್ತಾ ಇದ್ದೀರಿ, ನೀವು ಮುಟ್ಟುತ್ತಾ ಇದ್ದೀರಿ, ಆದ್ರೂ ಕೂಡ ಆ ಹೆಣವನ್ನ ಯಾಕೆ ಇಳಿಸಿ ಅವರು ಮಲಗಿಸಿದ್ರು ಅಂತ ಒಂದು ಡೌಟ್. ಇನ್ನೊಂದು, ನಿಮ್ಗೆ ಆಲ್ರೆಡಿ ನಾದಿನಿ ಫೋನ್ ಮಾಡಿ ಹೇಳಿರುವಂತದ್ದು, ಅವಳು ನಿಮ್ಮ ಮಗಳು ಬಾಗಿಲು ತೆಗಿತಾ ಇಲ್ಲ, ಒಳಗಡೆ ಇದ್ದಾಳೆ. ಹಾಗಾದ್ರೆ ಆ ಬಾಗಿಲನ್ನ ಯಾರು ತೆಗ್ದವರು? ಅವರನ್ನ ಅಷ್ಟು ಆ ಒಂದು 1/4 ಗಂಟೆ 20 ನಿಮಿಷದಲ್ಲಿ ಹೇಗೆ ಆ ಬಾಗಿಲನ್ನ ಮುರಿದು ನಂತರ ಆ ಒಂದು ಹೆಣವನ್ನ ಹೊರಗಡೆ ತರುದು? ಅದು ಹೇಗೆ ಸಾಧ್ಯ? ಚಾನ್ಸ್ ಇಲ್ಲ, ಆ ಚಾನ್ಸ್ ಅಲ್ಲಿ, ಆ ಟೈಮ್ ಇಲ್ಲ ಅಲ್ಲಿ. ಅವರಿಗೆ ಅಷ್ಟು ಕೆಲಸ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಈ ಲಾಕ್ ಅಂತ ಹೇಳಿದ್ರೆ, ಈ ಮಗು, ನಮ್ಮ ಮಗು ಉಂಟಲ್ಲ, ಅದು ತೆಗ್ದು ಹೊರಗೆ ಹೋಗ್ತದೆ, ಒಳಗೆ ಬರ್ತದೆ. ಈ ಬೊಬ್ಬೆ ಹಾಕಿದ್ರು ಅದು ತೆಗಿಬಹುದು, ಗೊತ್ತಾಯ್ತಾ? ಅದು ಮಾಡ್ಲಿಲ್ಲ. ಅದು ಸರ್ ನಮಗೆ ಡೌಟ್ ಒಂದು. ಮತ್ತೆ ಅಂದ್ರೆ ಅಲ್ಲಿ ಈ ಹೋಗುವಾಗ ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಅರ್ಧ ಇದು ಬಾತ್ರೂಮ್ ಅಲ್ಲಿ ಅರ್ಧ ರೂಮ್ ಅಲ್ಲಿ ಇದೆ ಬಾಡಿ ಅಂತೆ. ಅಂದ್ರೆ ನಾವು ಹೋಗೋ ಮುಂಚೆ ನೆರೆಯವರು 2 ಜನ ಹೋಗಿದ್ದಾರೆ ಅಲ್ಲಿ. ನಾನು ಅವರ ಹತ್ರ ಕೇಳಿದೆ, ನಿನ್ನೆ ಸಹ ಸಿಕ್ಕಿದ್ರು ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಆಗ ಅವರು ಹೇಳಿದ್ರು, ಅಂತ ವಿಷಯ ಅಲ್ಲಿ ಇಲ್ಲೇ ಇಲ್ಲ ಅಂತ, ಯಾವುದು ಅಲ್ಲಿ ಇಲ್ಲ. ಆದ್ರೆ ಅದು ಬೇಕು, ಈಗ ಅವರಿಗೆ ಸೇಫ್ಟಿಗೆ ಆಗಿದ್ರು ಆ ಬಳ್ಳಿ ಹಾಕಿದ್ದು ಅಲ್ಲಿ ಬೇಕಲ್ಲ, ಅವ್ರು ತೆಗ್ದ್ರೆ ಯಾಕೆ? ಅದು ಬೇಕಲ್ಲ, ಆ ಬಳ್ಳಿ ಸಹ ಇರ್ಲಿಲ್ಲ, ಏನಿರ್ಲಿಲ್ಲ, ಕ್ಲಿಯರ್ ಇದೆ ಅಲ್ಲಿ, ಏನಿರ್ಲಿಲ್ಲ. ಅದು ಸಹ ನಮಗೆ ಡೌಟ್ ಉಂಟು. ಆದ್ರೆ ಅವರ ಸೇಫ್ಟಿಗಾದ್ರೂ ಅಲ್ಲಿ ಇರ್ಬೇಕಿತ್ತು. ಅದನ್ನ ತೆಗೆದು ಅಷ್ಟು ಬೇಗ ಕೆಳಗೆ ನಾವು ನಮಗೆ ಸಾಗಲಿಲ್ಲ, ಬೇಗ ಎಳ್ದುಕೊಂಡು ಬಂದಲ್ಲಿ ಹಾಕಿದ್ದಾರೆ. ಇಲ್ಲಿ ಕೈ ಬಿಟ್ಟದಷ್ಟೇ ನಾವು ತಲುಪುವಾಗ, ಅವರು ಇದು ತಗೊಂಡು ಬಂದು ಕೈ ಬಿಟ್ಟದಷ್ಟೇ ನಾವು ಕಾಣ್ತಾ ಇದ್ವಿ. ಇದರಲ್ಲಿ ಗಂಡಿಯಲ್ಲಿ ಕಾಣ್ತಾ ಇದ್ದೀವಿ ನಾವು ಈಗ ಹೋಗುವಾಗ. ಅಷ್ಟು ವಿಶ್ವಾಸ ನನಗೆ ಇದ್ದದ್ದು ಅದರಲ್ಲಿ. ಈಗ 3 ವರ್ಷದ ಹಿಂದೆ ಮದುವೆ ಮಾಡಿ ಕೊಟ್ಟಿದ್ದೀರಿ. ಮದುವೆ ಮಾಡಿದ್ಮೇಲೆ ನೀವು ಅಲ್ಲಿ ಹೋಗ್ತಾ ಬರ್ತಾ ಇದ್ರ, ಮಗಳ ಯೋಗಕ್ಷೇಮವನ್ನ ವಿಚಾರಿಸ್ತಾ ಇದ್ರು. ಅವರ ಹತ್ತ 1 ಗಂಟೆ 2 ಗಂಟೆ ನನ್ನ ಹತ್ರ ಮಾತಾಡ್ತಾ ಇದ್ರು, ಖುಷಿಯಲ್ಲಿದ್ರು, ನನ್ನ ಹತ್ರ ಮಾತಾಡ್ತಾ ಇದ್ರು. ನಾದಿನಿ ಕೂಡ ಅಮ್ಮ ಅಂತಲ್ಲಿ ಸರಿ ಇದ್ರು. ನಮಗೆ ಸಹ ಒಂದು ಗೊತ್ತಾಗ್ಬೇಕಲ್ಲ, ಇಷ್ಟು ಸೀರಿಯಸ್ ಆಗಿ ಇದೆ ಎಂತ ಯಾವ್ದು ಅಂತ ನಮಗೆ ಗೊತ್ತಾಗಿಲ್ಲ.
ಅವರು ಸಹ ಮಾತಾಡಿದ್ರು, ಅವ್ರು ಸಹ ಬಂದು ಇವರಿಗೆಲ್ಲ ಗೊತ್ತುಂಟು ಎಲ್ಲ ವಿಷಯ ಎಲ್ಲ. ಖುಷಿಯಲ್ಲಿದ್ರು, ಯಾವುದಕ್ಕೊಂದು ಪ್ರಾಬ್ಲಮ್ ಇರಲಿಲ್ಲ. ನಿಮ್ಮ ಅಳಿಯ ಮತ್ತೆ ಮಗಳು ಹೇಗಿದ್ರು? ಅವರು ಸೂಪರ್ ಆಗಿ ಏನೊಂದು ಎಂತ ಹೇಳ್ಬೇಕು, ಏನೊಂದು ಇದು ಅವಳು ಸಹ ಹೇಳಿಲ್ಲ ಅವನು ಸಹ ಹೇಳಿಲ್ಲ, ಪ್ರೀತಿಯಲ್ಲಿ ಇದ್ರು. ಅದೇ ಇವಳೆ ಸ್ಟೇಟಸ್ ಎಲ್ಲ ನೋಡಿದ್ದಾರೆ, 7:32ಗೆ ಸ್ಟೇಟಸ್ ಹಾಕಿದ್ದಲ್ಲ ಅವಳು. ಆ ಡ್ರೆಸ್ ಅಲ್ಲಿ ಇರ್ಲಿಲ್ಲ ನಾವು ಹೋಗುವಾಗ, ಡ್ರೆಸ್ ಚೇಂಜ್ ಮಾಡಿದಾರೆ ಅವರು. ಅದು ಯಾವಾಗದ ಸ್ಟೇಟಸ್ ಹಾಕಿದ್ದು? ಅಂದ್ರೆ ಅದು ಈಗ ಸ್ಟೇಟಸ್ ಯಾವಾಗದ ಫೋಟೋ? ಯಾವಾಗದಲ್ಲ ಫೋಟೋಸ್, ಅವತ್ತಿದೆ ಫೋಟೋಸ್, ಅವತ್ತಿದೆ. ಇಲ್ಲಿಂದ ರಾಧಸಿಂದ ಡ್ರೆಸ್ ತಗೊಂಡೋಗಿದ್ದಲ್ಲ ಅವಳು, ಅದೇ ಟಾಪ್ ಅವತ್ತು ಹಾಕಿ 7:32ಗೆ ಸ್ಟೇಟಸ್ ಆಗಿದ್ದಾರೆ. ನಾದಿನಿ ಮಕ್ಕಳದು ಮಾತ್ರ ಇವಳ ಮಗು ಇದು ಫೋಟೋ ಇತ್ತು, ನನ್ನ ಹತ್ರ ಉಂಟು. ನೀವು ಅದೇ ದಿವಸ ನೀವು ಸಂಜೆ ಹಾಕಿದ ಡ್ರೆಸ್ ನೀವು ಹೋಗುವಾಗಿರ್ಲಿಲ್ಲ? ಇಲ್ಲ, ಹೋಗುವಾಗ ಇರ್ಲಿಲ್ಲ. ಆ ಡ್ರೆಸ್ ನಾವು ಮತ್ತೆ ಮೊನ್ನೆ ಒಮ್ಮೆ ಹೋಗಿದ್ದೆ ಅಲ್ಲಿಗೆ, ಹೋಗುವಾಗ ಅಲ್ಲಿ ಬೇರೆ ಆ ಡ್ರೆಸ್ ಅಲ್ಲಿ ಒಂದು ಟಾಪ್ ಅಲ್ಲಿ ಉಂಟು. ಡ್ರೆಸ್ ಅವಳು ಹಾಕಿದ್ದು ಬೇರೆ, ಚೇಂಜ್ ಮಾಡಿದ್ದಾರೆ ಡ್ರೆಸ್. ನಿಶಾನ ಎಷ್ಟು ಎಜುಕೇಶನ್ ಮಾಡಿದಾರಮ್ಮ? ಮತ್ತೆ ಅದರ ಮದುವೆ ಮುಂಚೆ ಅವಳು ಹೇಗಿದ್ಲು, ಯಾವ ರೀತಿಯಲ್ಲಿದ್ಲು ನಿಮ್ಮ ಜೊತೆ ಈ ಮನೆಯಲ್ಲಿ? ಫ್ರೀ ಆಗಿದ್ಲು, ಖುಷಿಯಲ್ಲಿದ್ಲು, ಯಾವುದು ಟೆನ್ಷನ್ ಆಗಿ ನಾನು ಯಾವುದು ಕೊಡಲಿಲ್ಲ. ಅಪ್ಪ ಇಲ್ಲದ್ರು ನಾನು ಖುಷಿಯಲ್ಲಿ, ಇವರಿಗೆಲ್ಲ ಗೊತ್ತಿದೆ. ಅವ್ರು ಟೆನ್ಷನ್ ಮಾಡುವಳು ಹುಡುಗಿಯೇ ಇಲ್ಲ, ಅವ್ರು ಟೆನ್ಷನ್ ಸೀರಿಯಸ್ ತಗೊಳ್ಳಲ್ಲ. ಅವರು ಏನಿದ್ರು ಟೆನ್ಷನ್ ತಗೊಳ್ಳಲ್ಲ, ಅಷ್ಟು ಖುಷಿಯಲ್ಲಿದ್ದು. 2 ಮಕ್ಕಳು, ಅಣ್ಣನವರು 2 ಮತ್ತು ಅವಳು, 3 ಜನ ಒಟ್ಟಿಗೆ ಇದ್ರು. ನೀವೀಗ ಏನು ಹೇಳ್ತೀರಾ? ಈಗ ಇದು ನೀವು ಹೇಳುವಂಥದ್ದು ಸ್ಪಷ್ಟವಾಗಿ ಇದು ಕೊಲೆನೇ ಆಗಿದೆ, ಅತ್ತೆ ಮಾವ ನಾದಿನಿ ಸೇರಿ ಕೊಲೆ ಮಾಡಿದ್ದಾರೆ. ಈಗ ಪೊಲೀಸ್ ತನಿಖೆ ಕೂಡ ನಡೀತಾ ಇದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಇನ್ನು ಕೆಲವೇ ದಿವಸಗಳಲ್ಲಿ ಬರ್ಲಿಕ್ಕಿದೆ. ಮುಂದಿನ ನಡೆ ಏನು ನಿಮ್ದು ಮಗಳ ಬಗ್ಗೆ? ಮಗಳ ಬಗ್ಗೆ ಹೇಳುದಂದ್ರೆ, ಅವರು ಹಾಗೆ ಮಾಡಿದರೆ ಅವರು ಗಲ್ಲೆ ಶಿಕ್ಷೆನೇ ಕೊಡಬೇಕು. ಈಗ ಯಾರಿಗೂ ಆಗಿಲ್ಲ ಅಂದ್ರೆ ಪಬ್ಲಿಕ್ ನಾವು ತಗೊಳ್ತೀವಿ. ಅಂದ್ರೆ ಇನ್ನು ಈ ರಾಜಕೀಯನವರು, ಪೊಲಿಟಿಷಿಯನ್ ಅವರು ಯಾರು ಅದನ್ನು ಸೀರಿಯಸ್ ಮಾಡಿಲ್ಲ ಅಂದ್ರೆ ಪಬ್ಲಿಕ್ನ ಕರೆಯಲ್ಲಿ ಅವರು ಕೊಡ್ಲಿ. ಅಂದ್ರೆ ನಮ್ಗೆ ಅಷ್ಟು ಸರ್, ನಮ್ಮ ಮಕ್ಕಳು ಇನ್ನು ಯಾರ ಮಕ್ಕಳಿಗೆ ಇಷ್ಟ ಈಗ ಬರಬಾರ್ದು. ನಮ್ಮದೇನೋ ಹೋಯ್ತಲ್ಲ, ಇನ್ನು ಯಾರ ಮಕ್ಕಳಿಗೆ ಬರಬಾರ್ದು. ಯಾರಿಗೆ ಆಗಿಲ್ಲ ಅಂದ್ರೆ ಪಬ್ಲಿಕ್ ಕೈಯಲ್ಲಿ ಕೊಡ್ಲಿ, ಅವರನ್ನ ನಾವು ನೋಡ್ಕೊಳ್ತೀವಿ. ಎಲ್ಲರೂ ಇದ್ದಾರೆ ಸಪೋರ್ಟ್. ಈಗ ಮಗಳು ನಿಮ್ಮ ಜೊತೆ ಇಲ್ಲ, ನಮಗೂ ಯಾಕಂತ ಹೇಳಿದ್ರೆ ಎಲ್ಲರ ಮನೆಯಲ್ಲೂ ಕೂಡ ಒಂದು ಹೆಣ್ಣು ಮಗು ಇದೆ. ಈ 21 ವರ್ಷದ ಒಂದು ಹೆಣ್ಣು ಮಗು ಈ ರೀತಿಯಲ್ಲಿ ಸಾವಾಗೋದು ಅದು ಸಣ್ಣ ವಿಚಾರ ಅಲ್ಲ. ಅದು ಹೆತ್ತ ತಾಯಿಗೆ ಬಿಡಿ, ನಮ್ಮ ಇಡೀ ಸಮಾಜಕ್ಕೇನೆ ಅದನ್ನ ಕೇಳಿ ಕರಗಿಸಿಕೊಳ್ಳುವಂತಹ ವಿಚಾರ ಖಂಡಿತ ಅಲ್ಲ. ನೀವು ಧನ್ಯವಾದ ಹೇಳಬೇಕು ದೇವರಿಗೆ. ಯಾಕೆಂತ ಹೇಳಿದ್ರೆ ಆ ಮಗುವನ್ನ ಬಿಟ್ಟಿದಾರಲ್ಲ ಅಂತ. ಯಾಕಂದ್ರೆ ಆ ಸಣ್ಣ ಮಗು ಎಲ್ಲಿ ಆ ಮಗು ಸಾಕ್ಷಿ ಹೇಳುತ್ತೆ ಅಂತ ಕೂಡ ತುಂಬಾ ಕಡೆಗಳಲ್ಲಿ ನಾವು ನೋಡ್ತೀವಿ, ಮಗುವನ್ನ ಕೂಡ ಕೊಲೆ ಮಾಡುವಂಥದ್ದು. ನಿಮ್ಮ ಮಗಳ ಪ್ರತಿರೂಪವಾಗಿ ಆ ಮಗು ನಿಮ್ ಜೊತೆ ಇದೆ. ಆ ಮಗುವಿನ ಮುಖ ನೋಡುವಾಗ ನಿಮ್ಗೆ ಏನ್ ಅನಿಸ್ತೆ? ಮಗನ ಮುಖ ನೋಡುವಾಗ ನನಗೆ ಅದನ್ನು ಹೇಳಲಿಕ್ಕಾಗದಂತ ಒಂದು ಇದು ಮನಸ್ಸಲ್ಲಿ ಕಷ್ಟ ಇದೆ. ನನಗೆ ಹೇಳಲಿಕ್ಕಾಗಲ್ಲ. ನನಗೆ ಅಂದ್ರೆ ಎಷ್ಟು ಕಷ್ಟಪಟ್ಟಲ್ಲ ಮಕ್ಕಳನ್ನು ನಾವು. ದೊಡ್ಡದಾಗುವ ಕೈಯಲ್ಲಿ ಇಲ್ಲ, ಈಗ ಬಿದ್ದೋಯ್ತು. ಅವಳ ಮುಖ ನೋಡಿ ನನಗೆ ಆಸೆ ಇರ್ಲಿಲ್ಲ, ಆಟ ಆಡಿ ಆಗ್ಲಿಲ್ಲ ನನಗೆ. ಇಂಥ ಒಂದು ಯಾರಿಗೂ ಬರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಮಾತ್ರ ಇದೊಂದು ಬಿಡ್ಬೇಡಿ ನೀವು, ಅಷ್ಟೇ ನಾವು ಬೇಡಿಕೊಳ್ಳುವುದಷ್ಟೇ. ಆಗಿಲ್ಲ ಅಂದ್ರೆ ಪಬ್ಲಿಕ್ ಕೈಲಿ ಕೊಡ್ಲಿ, ನಾವು ಬಿಡಲ್ಲ ಮಾತ್ರ. ಅಂದ್ರೆ ಮಾತ್ರ ಇನ್ನು ಮಾತ್ರ ಈಗ ಯಾರು ಆಗ್ಬಾರ್ದು. ಇನ್ನು ನಿಮ್ಮ ಮಗಳ ಆ ಒಂದು ನೆನಪನ್ನ ನಿಮ್ಮ ಮೊಮ್ಮಗನ ಜೊತೆ ನೋಡಬೇಕಾಗತ್ತೆ. ಆ ಮಗುವನ್ನ ಚೆನ್ನಾಗಿ ಕಲಿಸಿ ಅದಕ್ಕೆ ವಿದ್ಯೆ ಬುದ್ಧಿ ಕೊಟ್ಟು ತಾಯಿಯ ನೆನಪು ಆಗದಾಗಿ ಆ ಪ್ರೀತಿಯನ್ನ ಕೊಡುವಂತಹ ಜವಾಬ್ದಾರಿ ಕೂಡ ನಿಮ್ಮಲ್ಲಿದೆ. ಹಾಗೆ ಆ ಮಗುವಿನ ಮೇಲೆ ಆ ಮಗು ಈಗ ತಾಯಿಯನ್ನ ಕೇಳತ್ತಾ? ಯಾವ ರೀತಿಯಲ್ಲಿ? ಅವನ್ ಬಾಬಿ ಅಂತ ಕರೀದವಳನ್ನ ಇದು 2 ಸಲ ಕೇಳಿಸ ಅಷ್ಟೇ. ಮತ್ತೆ ಅಲ್ಲಿ ದಫನ್ ಮಾಡಿದಲ್ಲಿ ಹೋಗಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬಾಬಿ ಉಂಟು, ಹೋಗುವ ಅಂತ ಹೇಳ್ತಾನೆ. ಅಲ್ಲಿ ಹೋದ್ರೆಲ್ಲ ತೋರಿಸ್ತಾನೆ, ನನ್ನ ಬಾಬಿ ಇಲ್ಲಿ ಉಂಟು, ಬಾಬಿ ಇಲ್ಲಿ ಉಂಟು ಅಂತ ತೋರಿಸ್ತಾನವ ಅಷ್ಟೇ, ಮತ್ತೇನಿಲ್ಲ. ಮತ್ತೆ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಸಹ ನಾವು ನೋಡಿದ್ವು. ಯಾಕಂತ ಹೇಳಿದ್ರೆ ಮಕ್ಕಳು ಅಂತಹ ದೃಶ್ಯವನ್ನ ನೋಡಿದ್ರೆ ಅವರ ಭಾಷೆಯಲ್ಲಿ ಅದನ್ನ ವಿವರಣೆ ಮಾಡತ್ವೆ. ಸೊ ಆ ರೀತಿಯಲ್ಲಿ ಆ ಮಗು ಕೂಡ ಒಂದು ವಿವರಿಸ್ತಾ ಇದ್ದಂಥದ್ದನ್ನ ನಾವು ನೋಡಿದ್ದೇವೆ. ಸೊ ನಿಮಗೆ ಆ ಮಗು ಏನಾದ್ರೂ ಆ ತೊದಲು ಮಾತಲ್ಲಿ ಹೇಳಿದ್ದು ಏನಾದ್ರೂ ಅರ್ಥ ಆಗಿದ್ಯಾ? ಅರ್ಥ ಆಗಿದೆ, ಅವನು ಹೇಳಿದೆಲ್ಲ ಕರೆಕ್ಟ್ ಇದೆ, ಅದು ಅರ್ಥ ಆಗಿದೆ. ಆ ಮಗುವಿಗೆ ಅಷ್ಟು ಮಾತ್ರ. ಅಂದ್ರೆ ಇಲ್ಲಿ ಹೀಗೆ ಮಾಡಿದ್ರು, ಹೀಗೆ ಹೊಡೆದ್ರು, ಮೂಗಲ್ಲಿ ರಕ್ತ ಬಂತು, ಫೋನ್ ಹೀಗೆ ಬಿಸಾಡಿದ್ರು, ಕಾಲಲ್ಲಿ ಮೆಟ್ಟಿದ್ರು, ಎಲ್ಲ ತೋರಿಸ್ತಾನವ ಅಷ್ಟೇ. ಅದಕ್ಕೆ ಆಚೆ ಈಚೆ ಏನಿಲ್ಲ, ಅದನ್ನೇ ತೋರಿಸಿದ್ರು ಎಲ್ಲರ ಹತ್ರ. ಅದರಲ್ಲಿ ಸತ್ಯ ಇದೆ, ಗೊತ್ತಾಯ್ತಾ? ಕೊನೆಯದಾಗಿ ಏನು ಹೇಳ್ತೀರಾ?
ಕೊನೆಯದಾಗಿ ಏನು ಹೇಳಲಿಕ್ಕಿಲ್ಲ, ಅಷ್ಟೇ ಶಿಕ್ಷೆ ಅವರಿಗೆ ಆಗಬೇಕು. ಇದು ಬಿಡಬಾರ್ದು ಅಂದರೆ ಇನ್ನು ಆಗಿಲ್ಲ ಅಂದರೆ ನಮ್ಮ ಪಬ್ಲಿಕ್ ಕೈಯಲ್ಲಿ ಕೊಡಬೇಕು, ಇಷ್ಟ. ಇದಕ್ಕಿಂತ ಆಚೆ ಈಚೆ ಏನು ಹೇಳಲಿಕ್ಕಿಲ್ಲ, ಗೊತ್ತಾಯ್ತಾ? ಇಂಥ ಒಂದು ಚಿಕ್ಕ ಮಗು ಈಗ ಅನಾಥ ಆಗಬಾರ್ದಲ್ಲ, ಇನ್ನು ಯಾರಿಗಂತ ಒಂದು ಪರಿಸ್ಥಿತಿ ಬರಬಾರ್ದು. ಓಕೆ ವೀಕ್ಷಕರೇ, ಇದು 9 ತಿಂಗಳು ಹೆತ್ತು ದೊಡ್ಡದು ಮಾಡಿ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಮನೆಗೆ ಮದುವೆ ಮಾಡಿಕೊಟ್ಟು ಇವತ್ತು ತನ್ನ ಕೈ ಚೆಲ್ಲಿ ಕುಳಿತಂತಹ ಆ ತಾಯಿಯ ಹೃದಯ ವಿದ್ರಾವಕವಾದಂತಹ ಮಾತುಗಳು. ಹೆಣ್ಣಾಗಲಿ ಗಂಡಾಗಲಿ ತಾಯಿಗೆ ಮಕ್ಕಳು ಎಲ್ಲರೂ ಕೂಡ ಒಂದೇ, ಎಲ್ಲರೂ ಕೂಡ ಸಮಾನರೇ. ಅದನ್ನು ನಾವು ಸಮಾಧಾನ ಮಾಡಿ ಅವರ ಮನಸ್ಸಿನಿಂದ ತೆಗೆಯೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಮ್ಮ ಅಭಿಮತ ಟಿವಿಯ ಕಳಕಳಿ ಕೂಡ ಇಷ್ಟೇ. ನಿಗೂಢ ಸಾವು ಅಂತ ನಾವು ಏನು ಹೇಳ್ತಾ ಇದ್ದೇವೆಯೋ, ಇದು ಕೊಲೆ ಆಗಿದ್ದರೆ ಅಂತಹ ಅಪರಾಧಿಗಳಿಗೆ ಖಂಡಿತವಾಗಲೂ ಶಿಕ್ಷೆ ಆಗಲೇಬೇಕು. ಮುಂದಿನ ದಿವಸಗಳಲ್ಲಿ ಒಂದು ತಾಯಿ ಅಥವಾ ಒಂದು ಮನೆಯವರು ತನ್ನ ಮಗುವನ್ನು ಇನ್ನೊಂದು ಮನೆಗೆ ಮದುವೆ ಮಾಡಿ ಕೊಡುವಾಗ ಇಲ್ಲಾಂದರೆ ಯೋಚಿಸಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಇಂತಹ ಒಂದು ಕಟುಕರಿಂದ ಉಳಿದ ಮನೆಗಳಿಗೂ ಕೂಡ ತೊಂದರೆ ಆಗೋದಕ್ಕೆ ಇದೆ. ಅದರಿಂದ ಈ ತಾಯಿ ಆಡಿದ ಒಂದೊಂದು ಮಾತು ಕೂಡ ತಾವು ಕೇಳಿದಿರ. ಖಂಡಿತವಾಗ್ಲೂ ಇದನ್ನು ನಮಗೆ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂತಹ ಘಟನೆ ನಡೆದು ಹೋಗಿದೆ. ಇಂತಹ ಘಟನೆಗಳು ಮತ್ತೆಲ್ಲೂ ಕೂಡ ಮರುಕಳಿಸದೇ ಇರಲಿ ಅಂತ ಅಷ್ಟೇ ನಮ್ಮ ಆಶಯ.